ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ರಷ್ಯಾ, ಪಾಕಿಸ್ತಾನ ಮತ್ತು JF-17 ಯುದ್ಧ ವಿಮಾನದ ಕಾರ್ಯಕ್ರಮಕ್ಕೆ ದೊಡ್ಡ ಹಿನ್ನಡೆ ಉಂಟು ಮಾಡುವಂತಹ ಮಹತ್ವದ ನಿರ್ಧಾರವನ್ನು ಮತ್ತೆ ಸ್ಪಷ್ಟಪಡಿಸಿದೆ. JF-17 ಥಂಡರ್ ಯುದ್ಧ ವಿಮಾನದಲ್ಲಿ ಬಳಸಲಾಗುವ RD-93 ಟರ್ಬೋ ಫ್ಯಾನ್ ಇಂಜಿನ್ಗಳಿಗಾಗಿ ಯಾವುದೇ ದೇಶದಲ್ಲೂ ವಿಶೇಷ ಮೇಂಟೆನೆನ್ಸ್, ರಿಪೇರ್ ಆ್ಯಂಡ್ ಓವರ್ಹಾಲ್ ಅಂದರೆ MRO ಸೌಲಭ್ಯಗಳನ್ನು ಸ್ಥಾಪಿಸುವ ಉದ್ದೇಶ ರಷ್ಯಾಕ್ಕೆ ಇಲ್ಲ ಎಂದು ಮಾಸ್ಕೋ ಸ್ಪಷ್ಟಪಡಿಸಿದೆ. ಇದರಲ್ಲಿ ಪಾಕಿಸ್ತಾನ ಮಾತ್ರವಲ್ಲ, ಭವಿಷ್ಯದಲ್ಲಿ JF-17 ಯುದ್ಧ ವಿಮಾನವನ್ನು ಖರೀದಿಸುವ ಇತರ ದೇಶಗಳು ಸೇರಿವೆ. ಪ್ರಸ್ತುತ ರಷ್ಯಾ RD-93 ಇಂಜಿನ್ಗಳನ್ನು ನೇರವಾಗಿ ಚೀನಾಕ್ಕೆ ಪೂರೈಸುತ್ತಲೇ ಇದೆ. ಆದರೆ ಆ ಇಂಜಿನ್ಗಳ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಥವಾ OEM ಮಟ್ಟದ ತಾಂತ್ರಿಕ ಬೆಂಬಲ ಹಾಗೂ ಸಂಪೂರ್ಣ MRO ಮೂಲಸೌಕರ್ಯವನ್ನು ಮೂರನೇ ಪಕ್ಷದ ಬಳಕೆದಾರ ರಾಷ್ಟ್ರಗಳಿಗೆ ನೀಡಲು ನಿರಾಕರಿಸುತ್ತಿದೆ. ಇದರ ಹಿಂದಿರುವ ಪ್ರಮುಖ ಕಾರಣವೆಂದರೆ ರಷ್ಯಾ ಮತ್ತು ಚೀನಾ ನಡುವಿನ ಒಪ್ಪಂದಗಳು. RD-93 ಇಂಜಿನ್ ಮೂಲತಃ MiG-29 ಯುದ್ಧ ವಿಮಾನದಲ್ಲಿ ಬಳಸುವ RD-33 ಇಂಜಿನ್ನ ಪರಿಷ್ಕೃತ ಆವೃತ್ತಿಯಾಗಿದೆ. ರಷ್ಯಾ ಈ ಇಂಜಿನ್ಗಳನ್ನು ಚೀನಾಕ್ಕೆ ವಿಶೇಷ ವಾಣಿಜ್ಯ ಒಪ್ಪಂದದ ಅಡಿಯಲ್ಲಿ ಮಾರಾಟ ಮಾಡುತ್ತದೆ. ಆ ಒಪ್ಪಂದದ ಪ್ರಕಾರ ರಷ್ಯಾದ ಅನುಮತಿ ಇಲ್ಲದೆ ಇಂಜಿನ್ ತಂತ್ರಜ್ಞಾನವನ್ನು ಮರು ರಫ್ತು ಮಾಡುವುದು ಅಥವಾ ಇತರ ರಾಷ್ಟ್ರಗಳಿಗೆ ತಂತ್ರಜ್ಞಾನದ ವರ್ಗಾವಣೆ ಮಾಡುವುದು ನಿಷೇಧಿಸಲಾಗಿದೆ. ಅದರ ಪರಿಣಾಮವಾಗಿ JF-17 ಯುದ್ಧ ವಿಮಾನವನ್ನು ಖರೀದಿಸುವ ಯಾವುದೇ ದೇಶವು ಇಂಜಿನ್ ನಿರ್ವಹಣೆ ಮತ್ತು ದುರಸ್ತಿ ಕಾರ್ಯಗಳಿಗಾಗಿ ನೇರವಾಗಿ ರಷ್ಯಾವನ್ನು ಅವಲಂಬಿಸಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ಚೀನಾ ಅಥವಾ ಪಾಕಿಸ್ತಾನದಲ್ಲಿರುವ ಸೌಲಭ್ಯಗಳ ಮೂಲಕವೇ ನಿರ್ವಹಣೆ ಕಾರ್ಯಗಳನ್ನು ನಡೆಸಬೇಕಾಗುತ್ತದೆ. ವಿಶೇಷವಾಗಿ ಪಾಕಿಸ್ತಾನ JF-17 ಯುದ್ಧ ವಿಮಾನದ ಪ್ರಮುಖ ಬಳಕೆದಾರ ರಾಷ್ಟ್ರವಾಗಿದ್ದರೂ ತನ್ನ ನೆಲದಲ್ಲಿ ಸಂಪೂರ್ಣ ಪ್ರಮಾಣದ RD-93 ಓವರ್ಹಾಲ್ ಕೇಂದ್ರವನ್ನು ಸ್ಥಾಪಿಸಲು ರಷ್ಯಾದ ಸಹಾಯವನ್ನು ಹಲವು ಬಾರಿ ಕೋರಿತ್ತು. ಆದರೆ ಪ್ರತಿ ಬಾರಿ ರಷ್ಯಾ ಅದನ್ನು ನಿರಾಕರಿಸಿದೆ ಎನ್ನಲಾಗಿದೆ. ಭವಿಷ್ಯದಲ್ಲಿ JF-17 ಖರೀದಿಸುವ ಯಾವುದೇ ಹೊಸ ಗ್ರಾಹಕ ರಾಷ್ಟ್ರಕ್ಕೂ ಇದೇ ರೀತಿಯ ನಿರ್ಬಂಧಗಳು ಅನ್ವಯವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ JF-17 ಯುದ್ಧ ವಿಮಾನವನ್ನು ಬಳಸುವ ರಾಷ್ಟ್ರಗಳು ಇಂಜಿನ್ ನಿರ್ವಹಣೆಗೆ ಸಂಪೂರ್ಣವಾಗಿ ಚೀನಾ ಮತ್ತು ಪಾಕಿಸ್ತಾನದ ವ್ಯವಸ್ಥೆಗಳ ಮೇಲೆಯೇ ಅವಲಂಬಿತವಾಗಬೇಕಾಗಿದೆ. ಆದರೆ ಈ ವ್ಯವಸ್ಥೆಯಲ್ಲೂ ಕೆಲವು ಸಮಸ್ಯೆಗಳಿವೆ. ಪಾಶ್ಚಾತ್ಯ ರಾಷ್ಟ್ರಗಳು ರಷ್ಯಾದ ರಕ್ಷಣಾ ಸಂಸ್ಥೆಗಳ ಮೇಲೆ ವಿಧಿಸಿರುವ ನಿರ್ಬಂಧಗಳ ಕಾರಣದಿಂದಾಗಿ ಇಂಜಿನ್ಗಳಿಗೆ ಬೇಕಾದ ಬಿಡಿ ಭಾಗಗಳು ಮತ್ತು ತಾಂತ್ರಿಕ ಸಹಾಯವನ್ನು ಪಡೆಯುವುದು ಹೆಚ್ಚು ಕಷ್ಟಕರವಾಗುತ್ತಿದೆ. ಪಾಕಿಸ್ತಾನ ತನ್ನ ಪಾಕಿಸ್ತಾನ್ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಅಥವಾ PAC ಕಾಮ್ರಾ ಕೇಂದ್ರದಲ್ಲಿ RD-93 ಇಂಜಿನ್ಗಳ ನಿರ್ವಹಣೆ ಮತ್ತು ಓವರ್ಹಾಲ್ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಹೂಡಿಕೆ ಮಾಡಿದೆ. ಆದರೆ ರಷ್ಯಾದ ಮೂಲ ಬಿಡಿ ಭಾಗಗಳು ಮತ್ತು ತಾಂತ್ರಿಕ ಪರಿಣಿತಿಗೆ ಸೀಮಿತ ಪ್ರವೇಶ ಇರುವುದರಿಂದ ಸವಾಲುಗಳು ಇನ್ನೂ ಮುಂದುವರೆದಿವೆ. ರಷ್ಯಾದ ಈ ನೀತಿಯು JF-17 ಕಾರ್ಯಕ್ರಮದ ರಫ್ತು ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. JF-17 ಒಂದು ಕಡಿಮೆ ವೆಚ್ಚದ ಬಹುಪಯೋಗಿ ಯುದ್ಧ ವಿಮಾನವಾಗಿದ್ದರೂ ನೇರ OEM ಬೆಂಬಲದ ಕೊರತೆಯು ದೀರ್ಘಾವಧಿಯ ಕಾರ್ಯಾಚರಣೆಯ ಅಪಾಯಗಳನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ದೀರ್ಘಾವಧಿಯ ನಿರ್ವಹಣೆ ಮತ್ತು ಬಿಡಿ ಭಾಗಗಳ ಲಭ್ಯತೆಯನ್ನು ಗಮನಿಸುವ ರಾಷ್ಟ್ರಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬಹುದು. ರಷ್ಯಾದ ಈ ನಿಲುವು ಅದರ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ರಕ್ಷಿಸುವ ಹಾಗೂ ತನ್ನ ಕಾರ್ಯತಂತ್ರದ ಸಹಭಾಗಿತ್ವಗಳನ್ನು ಕಾಪಾಡಿಕೊಳ್ಳುವ ವಿಶಾಲ ನೀತಿಯ ಭಾಗವಾಗಿದೆ ಎಂದು ರಕ್ಷಣಾ ತಜ್ಞರುಗಳು ಅಭಿಪ್ರಾಯಪಡುತ್ತಾರೆ. ಮುಖ್ಯವಾಗಿ ಭಾರತದೊಂದಿಗೆ ಇರುವ ತನ್ನ ದೀರ್ಘಕಾಲದ ರಕ್ಷಣಾ ಸಹಭಾಗಿತ್ವವನ್ನು ಗಮನದಲ್ಲಿಟ್ಟುಕೊಂಡು ರಷ್ಯಾ ಇಂಜಿನ್ ಬೆಂಬಲವನ್ನು ಕಟ್ಟುನಿಟ್ಟಾಗಿ ಚೀನಾದ ಮೂಲಕವೇ ನಿರ್ವಹಿಸುತ್ತಿದೆ. ಇದರ ಮೂಲಕ ಮೂರನೇ ದೇಶಗಳು ಕಾರ್ಯಕ್ರಮಗಳಲ್ಲಿ ನೇರವಾಗಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸುವುದರ ಜೊತೆಗೆ ಸರಬರಾಜು ಸರಪಳಿಯ ಮೇಲಿನ ತನ್ನ ನಿಯಂತ್ರಣವನ್ನು ಉಳಿಸಿಕೊಳ್ಳುತ್ತಿದೆ. ಇದರಿಂದ ಪಾಕಿಸ್ತಾನದ ವಾಯುಪಡೆಗೆ ಪರ್ಯಾಯ ಪರಿಹಾರಗಳನ್ನು ಹುಡುಕುವ ಅಗತ್ಯ ಮತ್ತಷ್ಟು ಹೆಚ್ಚಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ RD-33 ಮತ್ತು RD-93 ಇಂಜಿನ್ ಕುಟುಂಬದ ನಿರ್ವಹಣೆಗೆ ಉಕ್ರೇನ್ನ ತಾಂತ್ರಿಕ ಪರಿಣತಿಯನ್ನು ಬಳಸುವ ಸಾಧ್ಯತೆಗಳನ್ನು ಪಾಕಿಸ್ತಾನ ಪರಿಶೀಲಿಸುತ್ತಿದೆ. ಅದೇ ಸಮಯದಲ್ಲಿ ಸ್ವದೇಶಿ ಪರಿಹಾರಗಳು ಅಥವಾ
ಪರ್ಯಾಯ ಇಂಜಿನ್ ಆಯ್ಕೆಗಳ ಮೇಲೂ ಕೆಲಸ ಮಾಡುತ್ತಿದೆ. ಆದರೆ ಪ್ರಸ್ತುತ JF-17 ಬ್ಲಾಕ್ 3 ಸೇರಿದಂತೆ ಎಲ್ಲ ಪ್ರಮುಖ ರೂಪಾಂತರಗಳ ಹೃದಯವಾಗಿರುವುದು ಇನ್ನೂ ರಷ್ಯಾದ ಮೂಲದ RD-93 ಇಂಜಿನ್ಗಳೇ. ರಕ್ಷಣಾ ವಲಯದ ವಿಶ್ಲೇಷಕರ ಪ್ರಕಾರ ಇಂತಹ ನಿರ್ಬಂಧಗಳು ಭವಿಷ್ಯದ ಖರೀದಿದಾರರನ್ನು ಹಿಂಜರಿಯುವಂತೆ ಮಾಡಬಹುದು. ಯಾಕೆಂದರೆ ಹೆಚ್ಚಿನ ರಾಷ್ಟ್ರಗಳು ಕೇವಲ ಯುದ್ಧ ವಿಮಾನವನ್ನಷ್ಟೇ ಅಲ್ಲ, ಅದರ ಸಂಪೂರ್ಣ ಜೀವನ ಚಕ್ರದ ಅವಧಿಗೆ OEM ಬೆಂಬಲ ಮತ್ತು ವಿಶ್ವಾಸಾರ್ಹ ನಿರ್ವಹಣಾ ವ್ಯವಸ್ಥೆಯನ್ನು ಹುಡುಕುತ್ತವೆ. ಆದ್ದರಿಂದ JF-17 ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿರುವ ಈ ಸಮಯದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಸಹಕಾರದ ಮೇಲೆ ಅವಲಂಬಿತವಾಗಿರುವ ಈ ಇಂಜಿನ್ ನಿರ್ವಹಣಾ ಮಾದರಿ ಅದರ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿಯೇ ಉಳಿಯಲಿದೆ. ರಷ್ಯಾದ ಈ ನಿಲುವು ಭಾರತದ ರಕ್ಷಣಾ ಹಿತಾಸಕ್ತಿಗಳಿಗೆ ಪರೋಕ್ಷವಾಗಿ ಅನುಕೂಲಕರವಾಗಿದೆ ಎಂದು ಕೆಲ ರಕ್ಷಣಾ ವಿಶ್ಲೇಷಕರು ಅಭಿಪ್ರಾಯಪಡುತ್ತಾರೆ. ಭಾರತ ಮತ್ತು ರಷ್ಯಾ ದಶಕಗಳಿಂದಲೂ ಆಪ್ತ ರಕ್ಷಣಾ ಸಹಭಾಗಿತ್ವವನ್ನು ಹೊಂದಿದ್ದು, ಭಾರತೀಯ ವಾಯುಪಡೆಯ Su-30 MKI, MiG-29 ಹಾಗೂ ಇತರ ಹಲವು ಪ್ರಮುಖ ವೇದಿಕೆಗಳು ರಷ್ಯಾದ ತಂತ್ರಜ್ಞಾನವನ್ನು ಅವಲಂಬಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ JF-17 ಯುದ್ಧ ವಿಮಾನವನ್ನು ಬಳಸುವ ರಾಷ್ಟ್ರಗಳಿಗೆ ಪೂರ್ಣ ಪ್ರಮಾಣದ ರಷ್ಯನ್ OEM ಬೆಂಬಲ ದೊರೆಯದಿರುವುದು ಪಾಕಿಸ್ತಾನದ ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯದ ಮೇಲೆ ಕೆಲವು ಮಿತಿಗಳನ್ನು ಉಂಟು ಮಾಡಬಹುದು. ಆದ್ದರಿಂದ JF-17 ಕಾರ್ಯಕ್ರಮವು ಇಂಜಿನ್ ಬೆಂಬಲ ಮತ್ತು ನಿರ್ವಹಣಾ ಸವಾಲುಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಭಾರತ ತನ್ನ ಸ್ವದೇಶಿ ವೈಮಾನಿಕ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವ ಅವಕಾಶವನ್ನು ಕಾಣುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.